ಎರಡು ಕೂಡಿಸೋದು ತಪ್ಪ, ಅದು ತಪ್ಪಣ ಇಲ್ಲ ಅಂತಲ್ಲ, ಅವ್ರವ್ರು ಮಾಡಲಿ, ಕಾಂಪಿಟೇಷನ್ ಬೇಕಾಗ್ತದೆ, ಬೇರೆ ಬೇರೆ ಇರಲಿ. ಮತ್ತು ಅದು ರೈತರು ಎರಡೂ, ಗುಜರಾತ್ ರೈತರು, ಭಾರತದ ರೈತರನ್ನ, ಕರ್ನಾಟಕದ ರೈತರು ಅವ್ರು ನಮ್ಮವ್ರನ್ನ. ಹೌದು, ಕರ್ನಾಟಕದ ಒಂದು ಸ್ವಲ್ಪ ಹೆಚ್ಚಾಗಿರೋದು ನಾವು ಆಸೆ ಮಾಡ್ತೀವಿ. ನಾವು ಅಲ್ಲಿ ಕಾಂಪಿಟೇಷನ್ ಮಾಡಲ್ಲ, ಅವ್ರಿಗೆ ನಮಗೆ ವಿರೋಧ ಮಾಡ್ತಾ ಇದ್ದಾರೆ. ಗುಜರಾತ್ದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಇಲ್ಲಿ ಬೇಡಪ್ಪ ನಿಮ್ಮದು ಅಂತೇಳಿ ನಂದಿನಿ ತರ್ಕೊಡೋದು, ಅದು ತರ್ಕೊಡೋದು ಏನು ಹೇಳ್ತಾ ಇದ್ದಾರೆ. ನಾವು ಪ್ರಯತ್ನ ಮಾಡಬೇಕಲ್ಲ ಆ ದೇಶದಲ್ಲೇ ಅನ್ನೋದು ಸಹಿತ ವಿಚಾರ ಮಾಡುವಂಥ ವಿಷಯ ಅದು. ಒಟ್ಟಾರೆಯಾಗಿ ಈ ಒಬ್ರಿಗೊಬ್ರು ತೂತು ಮೇಮೆ ಮಾಡೋಕ್ಕಿಂತಲೂ ಎರಡೂ ಸಂಸ್ಥೆಗಳನ್ನ ಬೆಳೆಸುವಂಥದ್ದು. ಅವು ಮರ್ಜಾದ್ರೂ ತೊಂದರೆ ಅದ, ಬೇರೆ ಬೇರೆ ಬೆಳೆದ್ರೆ ಇನ್ನಷ್ಟು 4 ಮಂದಿ ಹೆಚ್ಚು ಉದ್ಯೋಗ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಈಗ ನೋಡಿರಿ, ಸಹಜವಾಗಿ ನಾವು ವಿಚಾರ ಮಾಡುವಂಥದ್ದು ಒಂದು 2-3 ಸಂಸ್ಥೆ ಯಾವುದಪ್ಪ ಅಂದ್ರೆ ಇಲ್ಲಿ ಹೆಚ್ಚು ವರ್ಕರ್ಸ್ ಆಗ್ತಾರೆ, ಉತ್ಪಾದನೆ ಹೆಚ್ಚಾಗ್ತದೆ, ಎಲ್ಲನೂ ಆಗ್ತದೆ ರೀ ಎರಡೂ ಕಡೆಯಿಂದ. ಮತ್ತು ಇಡೀ ಆಲ್ ಓವರ್ದಲ್ಲಿ ದೊಡ್ಡ ಸಂಸ್ಥೆ ಆಗಿದ್ದಾವೆ ಇದರಲ್ಲಿ, ಇಂಡಿಯಾದಲ್ಲೇ ಇವೆರಡೂ ಸಂಸ್ಥೆಗಳು ಬೆಳೆದ ನಂತರ ನಮ್ಮಲ್ಲಿ ಇನ್ನಷ್ಟು ಉದ್ಯೋಗ ಸೃಷ್ಟಿ ಆಗ್ತವೆ. ರೈತರಿಗೆ ಹಾಲಿನಿಂದಾಗಿ ಬರ್ತಿರುವಂಥ ಆದಾಯ ಹೆಚ್ಚಾಗ್ತದೆ. ಯಾಕಂದರೆ ಇವತ್ತು ಒಕ್ಕಲ್ತನದ ಮೇಲೆ ಮಾರ್ಕೆಟ್ ಇಲ್ಲದಕ್ಕಾಗಿ ರೈತರಿಗೆ ಲಾಭ ಆಗ್ತಾ ಇಲ್ಲ. ರೈತ ಒದ್ದಾಡ್ತಾ ಇದ್ದಾನೆ. ಒಂದು 2-3 ಉಪ ಉದ್ಯೋಗಗಳಿದ್ದಪ್ಪ, ಕಸಬುಗಳಿದ್ದಪ್ಪ ಅಂದರೆ ಇದು ಹಾಲಿನ ಉತ್ಪಾದನೆ ಉಪಕಸಬ. ಭಾರತ ರೈತರಿಗೆ ಹೆಲ್ಪ್ ಆಗ್ಲಿಕ್ಕತ್ತದೆ ಇವತ್ತು. ಈ ಎಲ್ಲ ದಿಶೆಯಲ್ಲೇ ನಾವು ಇವತ್ತು ಏನಪ್ಪ ಅಂತಂದ್ರೆ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಚರ್ಚೆ, ಈ ವಿಷಯ ನಮಗೆ ಬೇಡ, ಅದಕ್ಕಿಂತ ಮುಖ್ಯ ನಮಗೆ ಬೇಕಾಗಿದ್ದೆ ಇವತ್ತು ಏನಪ್ಪ ಅಂತಂದ್ರೆ